ನಮಸ್ಕಾರ ಕರ್ನಾಟಕ. ನಮ್ಮ ಕರುನಾಡ ಬಾಕ್ಸ್ ಆಫೀಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಹಣ ಗಳಿಸಿದ ಟಾಪ್ 10 ಸಿನಿಮಾಗಳು ಯಾವುವು ಗೊತ್ತಾ? ಬನ್ನಿ ಇಂದಿನ ಈ ವಿಡಿಯೋದಲ್ಲಿ 10ನೇ ನಂಬರ್ನಿಂದ ನಂಬರ್ 1 ವರೆಗಿನ ಲಿಸ್ಟ್ ನೋಡೋಣ. ನಂಬರ್ 10ರಲ್ಲಿ ಇದೆ ನಮ್ಮೆಲ್ಲರ ಪ್ರೀತಿಯ 777 ಚಾರ್ಲಿ. ರಕ್ಷಿತ್ ಶೆಟ್ಟಿ ನಟನೆಯ ಈ ಸಿನಿಮಾ 75 ಕೋಟಿ ಗಳಿಸಿ ಕನ್ನಡಿಗರ ಮನಗೆದ್ದಿದೆ. ಇನ್ನು 9ನೇ ಸ್ಥಾನದಲ್ಲಿ ಅಬ್ಬರಿಸುತ್ತಿರೋದು ರಾಜಮೌಳಿ ಅವರ ಮೊದಲ ಭಾಗದ ಸಾಹಸ ಬಾಹುಬಲಿ ದ ಬಿಗಿನಿಂಗ್. ಇದರ ಕಲೆಕ್ಷನ್ ಬರೋಬ್ಬರಿ 80 ಕೋಟಿ. 8ನೇ ಸ್ಥಾನದಲ್ಲಿ ಇರೋದು ಜೂನಿಯರ್ NTR ಮತ್ತು ರಾಮ್ ಚರಣ್ ಅಭಿನಯದ RRR. ಈ ಸಿನಿಮಾ ನಮ್ಮ ರಾಜ್ಯದಲ್ಲಿ 88 ಕೋಟಿ ಬಾಚಿಕೊಂಡಿದೆ. 7ನೇ ಸ್ಥಾನದಲ್ಲಿ ಇತ್ತೀಚೆಗೆ ಧೂಳೆಬ್ಬಿಸಿದ ಅಲ್ಲು ಅರ್ಜುನ್ ಅವರ ಪುಷ್ಪಾ 2 ದಿ ರೂಲ್. ಇದು ಕರ್ನಾಟಕದಲ್ಲಿ 90 ಕೋಟಿಯ ಗಡಿ ದಾಟಿದೆ. ನಂಬರ್ 6ರಲ್ಲಿ ಈ ವರ್ಷದ ಅತಿದೊಡ್ಡ ಸರ್ಪ್ರೈಸ್ ಹಿಟ್ಸು ಫ್ರಮ್ ಸೋ. ರಾಜ್ ಬಿ ಶೆಟ್ಟಿ ಅವರ ಈ ಸಿನಿಮಾ ಬರೋಬ್ಬರಿ 96 ಕೋಟಿ ಗಳಿಸಿ ದಾಖಲೆ ಬರೆದಿದೆ. ಇನ್ನು 5ನೇ ಸ್ಥಾನದಲ್ಲಿ ಸ್ಯಾಂಡಲ್ವುಡ್ನ ದಿಕ್ಕನ್ನೇ ಬದಲಿಸಿದ ರಾಕಿ ಭಾಯ್ ಅಬ್ಬರದ KGF ಚಾಪ್ಟರ್ 1. ಇದರ ಒಟ್ಟು ಗಳಿಕೆ 130 ಕೋಟಿ. 4ನೇ ಸ್ಥಾನದಲ್ಲಿ ಇಡೀ ಭಾರತವನ್ನೇ ಬೆರಗುಗೊಳಿಸಿದ ಬಾಹುಬಲಿ 2 ದ ಕನ್ಕ್ಲೂಷನ್. ಇದು ನಮ್ಮಲ್ಲಿ 135 ಕೋಟಿ ಕಲೆಕ್ಷನ್ ಮಾಡಿದೆ. ಇನ್ನು ಟಾಪ್ 3ರಲ್ಲಿ ಇದೆ ರಿಷಬ್ ಶೆಟ್ಟಿ ಅವರ ಡಿವೈನ್ ಬ್ಲಾಕ್ಬಸ್ಟರ್ ಕಾಂತಾರ. ಮೊದಲ ಭಾಗವು 180 ಕೋಟಿ ಗಳಿಸಿ ಇತಿಹಾಸ ನಿರ್ಮಿಸಿದೆ. ನಂಬರ್ 2 ಸ್ಥಾನದಲ್ಲಿ ಇರೋದು ಬಾಕ್ಸ್ ಆಫೀಸ್ ಸುಲ್ತಾನ್ ಯಶ್ ನಟನೆಯ KGF ಚಾಪ್ಟರ್ 2. ಈ ಸಿನಿಮಾ ಕರ್ನಾಟಕದಲ್ಲಿ 183 ಕೋಟಿ ರೂಪಾಯಿಗಳನ್ನು ಕೊಳ್ಳೆ ಹೊಡೆದಿದೆ. ಅಂತಿಮವಾಗಿ ನಮ್ಮ ಕರ್ನಾಟಕದ ನಂಬರ್ 1 ಸಿನಿಮಾ, ಅದುವೇ ಕಾಂತಾರ ಚಾಪ್ಟರ್ 1. ಬರೋಬ್ಬರಿ 223 ಕೋಟಿ ಗಳಿಸುವ ಮೂಲಕ ಈ ಸಿನಿಮಾ ನಮ್ಮ ರಾಜ್ಯದ ಆಲ್ ಟೈಮ್ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಪಟ್ಟಕ್ಕೇರಿದೆ. ನಿಮ್ಮ ಫೇವರೇಟ್ ಸಿನಿಮಾ ಯಾವುದು ಅನ್ನೋದನ್ನ ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.